ಸಿಎಂ ಕುರ್ಚಿಯ ಹಗ್ಗ ಜಗ್ಗಾಟಗಳು ಜೋರಾಗ್ತಾ ಇದ್ದಂತೆ ಈಗ ಅಖಾಡಕ್ಕೆ ಸಹೋದರನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಡಿಕೆ ಸುರೇಶ್ ಅವರ ಎಂಟ್ರಿ ಆಗಿದೆ. ಪ್ರಮುಖವಾಗಿ ಸಿಎಂ ಕುರ್ಚಿ ತಮ್ಮ ಸಹೋದರನಿಗೆ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಡಿಕೆ ಸುರೇಶ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರೈಕೆ ಆಗಿರುವ ಹಿನ್ನೆಲೆ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ನೇರ ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸಹೋದರನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಪ್ರಾರಂಭಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯ ಒಪ್ಕೊಳ್ತಾ ಇಲ್ಲ. ಈಗ ನೇರವಾಗಿ ಡಿಕೆ ಶಿವಕುಮಾರ್ ಪರ ಅಖಾಡಕ್ಕಿಳಿದಿದ್ದಾರೆ ಡಿಕೆ ಸುರೇಶ್. ಸಿದ್ದರಾಮಯ್ಯ ವಿರುದ್ಧ ಅಖಾಡಕ್ಕಿಳಿದ್ರ ಡಿಕೆ ಸುರೇಶ್ ಅನ್ನೋದು ಪ್ರಶ್ನೆ. ಡಿಕೆ ಸುರೇಶ್ ಬಳಿ ಇದೆಯಾ ಪವರ್ ಶೇರಿಂಗ್ ನ ಸೀಕ್ರೆಟ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2.5 ವರ್ಷ ಪೂರ್ಣ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಒಪ್ಪಂದದ ಪ್ರಕಾರ ಬಿಟ್ಟು ಕೊಡಬೇಕು ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ. ಬಟ್ ಹಂಗಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಹೋದರನ ಪರ ಡಿಕೆ ಸುರೇಶ್ ಅವರು ಮಾತಾಡೋದು ಪ್ರಾರಂಭಿಸಿದ್ದಾರೆ. ಪ್ರಮುಖವಾಗಿ ಪವರ್ ಶೇರಿಂಗ್ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿಬೇಕು. ಸಿಎಂ ಡಿಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನೆ ಪ್ರಮಾಣ ಎಲ್ಲ ಹೋಗುತ್ತಾ ಅಂತ ಅಧಿಕಾರ ಹಂಚಿಕೆ ವೇಳೆ ಮಾತು ಕೊಟ್ಟಿದ್ರು. ಬಟ್ ಆ ಮಾತನ್ನ ತಪ್ಪಿದ್ದಾರೆ ಸಿದ್ದರಾಮಯ್ಯ ಅಂತ. ಸಿಎಂ ನುಡಿದಂತೆ ನಡೀಲಿ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆ ಮಾತಿನ ಮರ್ಮ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಡಿಕೆ ಸಿಎಂ ಕೂಗು ಹೆಚ್ಚಾಗ್ತಾನೆ ಇದೆ. 2023 ಮೇನಲ್ಲೇ ನಡೆದು ಹೋಗಿತ್ತಂತೆ ಅಧಿಕಾರ ಹಂಚಿಕೆಯ ಸೂತ್ರ. ಸುದ್ದಿಗೋಷ್ಠಿಯಲ್ಲಿ ಸ್ಫೋಟಕ ಹೇಳಿಕೆಯನ್ನ ಡಿಕೆ ಸುರೇಶ್ ಕೊಟ್ಟುಬಿಟ್ಟಿದ್ದಾರೆ. ಆನೆ ಪ್ರಮಾಣದ ಬಗ್ಗೆ ಕುತೂಹಲ ಜೊತೆಗೆ ಜೋರಾಗ್ತಾ ಇದೆ ಚರ್ಚೆ. ಸಿಎಂ ಡಿಸಿಎಂ ಪವರ್ ಶೇರಿಂಗ್ ಬಗ್ಗೆ ಆನೆ ಪ್ರಮಾಣ ನಡೆದಿದೆಯಾ ಅನ್ನೋದು ಪ್ರಶ್ನೆ. ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತಿಗೆ 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಡಿಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ, ಗೊತ್ತಾಯ್ತಲ್ಲ. ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ರೆ ಆ ನಾನೆಲ್ಲದಕ್ಕೂ ಸಾಕ್ಷಿನೇ. ನಾನು ಒಂದು ಮಾತುಗಲ್ಲ, ಎಲ್ಲದಕ್ಕೂ ಸಾಕ್ಷಿನೇ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನು ಎಲ್ಲದಕ್ಕೂ ಸಾಕ್ಷಿನೇ. ನಾನು ಸ್ವಲ್ಪ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ನ ಕಾರ್ಯಕರ್ತ. ಈಗ ಕಳೆದ ಸರ್ಕಾರ ರಚನೆ ಸಂದರ್ಭದಲ್ಲಿ ಸಿಎಂ ಅವರನ್ನ ನೇಮಕ ಮಾಡಬೇಕಾದ ಸಂದರ್ಭದಲ್ಲಿ ತಾವು ಪ್ರಮುಖವಾದಂತ ಪಾತ್ರವನ್ನ ದೆಹಲಿಯಲ್ಲಿ ವಹಿಸಿದ್ರಿ ಅನ್ನುವಂಥದ್ದು. ಹಾಗಾಗಿ ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ನಾನೊಬ್ಬನೇ ಅಲ್ಲ, 100 ಜನ ಅಲ್ಲಿ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಇತ್ತು. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ. ನಾನೆಲ್ಲದಕ್ಕೂ ಸಾಕ್ಷಿನೇ. ನಾನು ಒಂದು ಮಾತುಗಲ್ಲ, ಎಲ್ಲದಕ್ಕೂ ಸಾಕ್ಷಿನೇ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನು ಎಲ್ಲದಕ್ಕೂ ಸಾಕ್ಷಿನೇ. ನಾನು ಸ್ವಲ್ಪ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ನ ಕಾರ್ಯಕರ್ತ. ಈಗ ಕಳೆದ ಸರ್ಕಾರ ರಚನೆ ಸಂದರ್ಭದಲ್ಲಿ ಸಿಎಂ ಅವರನ್ನ ನೇಮಕ ಮಾಡಬೇಕಾದ ಸಂದರ್ಭದಲ್ಲಿ ತಾವು ಪ್ರಮುಖವಾದಂತ ಪಾತ್ರವನ್ನ ದೆಹಲಿಯಲ್ಲಿ ವಹಿಸಿದ್ರಿ ಅನ್ನುವಂಥದ್ದು. ಹಾಗಾಗಿ ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ನಾನೊಬ್ಬನೇ ಅಲ್ಲ, 100 ಜನ ಅಲ್ಲಿ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಇತ್ತು. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ. ನಾನು ಎಲ್ಲ
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, ನೇರ ಈಗ ಮಾಜಿ ಸಂಸದ ಡಿ.ಕೆ. ಸುರೇಶ್ ಸಹೋದರನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಪ್ರಾರಂಭಿಸಿದ್ದಾರೆ. ಏನೇ ಪವರ್ ಶೇರಿಂಗ್ ಒಪ್ಪಂದ ಆಗಿದ್ರು, ಮಾತುಕತೆ ಆಗಿದ್ರು ಕೂಡ ಆಬ್ವಿಯಸ್ಲಿ ಅದು ಡಿ.ಕೆ. ಸುರೇಶ್ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಸಹೋದರನ ವಿಚಾರ ಅನ್ನೋ ಕಾರಣಕ್ಕೆ ಕೊಟ್ಟ ಮಾತಿನಂತೆ ನಡಿಬೇಕು ಅನ್ನುವಂತಹ ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಇದರ ಉದ್ದೇಶ ಏನು? ಯಾರಿಗೆ ನೇರ ಸಂದೇಶ ಕೊಟ್ರು? ಒನ್ಸ್ ಅಗೇನ್ ಸಿದ್ದರಾಮಯ್ಯನವ್ರಿಗೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ? ಶ್ರುತಿ, 2023 ಮೇ ತಿಂಗಳಿನಲ್ಲಿ ಅಂದಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ DCM ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ಅವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಹೋಗಿದ್ದಂಥದ್ದು. ಅವತ್ತು 136 ಶಾಸಕರು ಕಾಂಗ್ರೆಸ್ಗೆ ಗೆದ್ದಂಥ ಸಂದರ್ಭದಲ್ಲಿ CM ಯಾರಾಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪೈಪೋಟಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿತ್ತು. ಕೆಲ ಶಾಸಕರುಗಳು CM ಸಿದ್ದರಾಮಯ್ಯನವರು CM ಆಗ್ತಾರೆ ಅಂತ ಹೇಳ್ತಾ ಇದ್ರೆ, ಇನ್ನೂ ಬಹಳಷ್ಟು ಶಾಸಕರುಗಳು DCM ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಹೀಗಾಗಿ DCM ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಪಟ್ಟಣ ಹೈಕಮಾಂಡ್ ಮಟ್ಟದಲ್ಲಿ ಹಿಡಿದುಕೊಂಡು ಕೂತಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿದ್ದಂಥ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಕೆಲವು ಹಿರಿಯ ನಾಯಕರುಗಳ ಸಮ್ಮುಖದಲ್ಲಿ ಒಂದು ಒಪ್ಪಂದ ಆಯಿತು ಅನ್ನೋ ಒಂದು ಮಾತುಗಳು ಅಂದಿನಿಂದನೂ ಸಹ ಕೇಳ್ಕೊಂಡು ಬರ್ತಾ ಇರುವಂಥದ್ದು. ಅದೇ ವಿಚಾರವನ್ನ ಇದೀಗ DCM ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಪ್ರಸ್ತಾಪವನ್ನು ಮಾಡ್ತಾ ಇರುವಂಥದ್ದು. ನಾನು ಎಲ್ಲದಕ್ಕೂ ಸಹ ಸಾಕ್ಷಿಯಾಗಿದ್ದೀನಿ, ನಾನು ಆದರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಾ ಇರುವಂಥದ್ದು. ಅವತ್ತಿನ ಸಂದರ್ಭದಲ್ಲಿ ನೂರಾರು ಜನರು ಇದ್ರು, ಆದರೆ ಅವತ್ತಿನ ಘಟನೆಗಳಿಗೆ ನಾನು ಸಾಕ್ಷಿ ಆಗಿದ್ದೀನಿ ಅನ್ನೋ ಹೇಳೋದನ್ನು ನೋಡ್ತಾ ಇದ್ರೆ, ಅವತ್ತು ಒಳ ಒಪ್ಪಂದ ಅಂದರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಳ ಒಪ್ಪಂದ ಆಗಿದೆ ಅನ್ನೋದಕ್ಕೆ ನಾನು ಸಾಕ್ಷಿ ಆಗಿದ್ದೀನಿ ಅಂತೇಳಿ ಪರೋಕ್ಷವಾಗಿ ಡಿ.ಕೆ. ಸುರೇಶ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೇನೆ CM ಸಿದ್ದರಾಮಯ್ಯನವರು ನುಡಿದಂತೆ ನಡೆದುಕೊಂಡು ಬಂದಿರುವಂಥವ್ರು 2013ರಿಂದ 18 ಸರ್ಕಾರದಲ್ಲಾಗಿರ್ಬೋದು ಮತ್ತು ಈಗಿನ ಅವಧಿಯ ಸರ್ಕಾರದಲ್ಲೂ ಸಹ CM ಸಿದ್ದರಾಮಯ್ಯನವರು ನುಡಿದಂತೆ ನಡೆದುಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಅವರು ಕೊಟ್ಟ ಮಾತಿನಂತೆ ನಡೀತಾರೆ ಅನ್ನೋ ಒಂದು ವಿಶ್ವಾಸವನ್ನು ಡಿ.ಕೆ. ಸುರೇಶ್ ಅವರು ಹೇಳೋದ್ರ ಮೂಲಕ ಅಧಿಕಾರ ಹಂಚಿಕೆ ವಿಚಾರವನ್ನು ಮತ್ತೆ ಪ್ರಸ್ತಾಪಕ್ಕೆ ಮುನ್ನೆಲೆಗೆ ತಂದಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಡಿ.ಕೆ. ಸುರೇಶ್ ಅವರು ನೇರ ಸಿದ್ದರಾಮಯ್ಯನವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ. ಹಂಗಾಗಿ ಸಿದ್ದರಾಮಯ್ಯನವರು ಆ ಮಾತಿನಂತೆ ನಡೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ.